ಫೈಂಡ್ ಟು ನಂಬರ್ಸ್ ಹೂಸ್ ಸಮ್ ಇಸ್ 27 ಅಂಡ್ ಪ್ರಾಡಕ್ಟ್ ಇಸ್ 182. ಏನು ವೇಸ್ಟ್ ಮಾಡದೆ ಟೈಮ್ನ, ಲೆಟ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್. ಫೈಂಡ್ ಟೂ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ದ ಫಸ್ಟ್ ನಂಬರ್ ಅಂತ ತಗೋತೀನಿ, ಆಮೇಲೆ ಸೆಕೆಂಡ್ ನಂಬರ್ ಅಂತ ತಗೋತೀನಿ. ಓಕೆ, ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ಸಮ್ ಈಸ್ 27. ಸೊ ಸಮ್ ಆಫ್ ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು 27. ಅಗೇನ್ ಹೈಪೋಥೆಟಿಕಲ್ ಸಿಚುವೇಶನ್. ಫಸ್ಟ್ ನಂಬರ್ 10 ಆದ್ರೆ ಸೆಕೆಂಡ್ ನಂಬರ್ ಏನಾಗುತ್ತೆ, 17 ಆಗುತ್ತೆ. ಫಸ್ಟ್ ನಂಬರ್ 20 ಆದ್ರೆ ಸೆಕೆಂಡ್ ನಂಬರ್ ಏನಾಗುತ್ತೆ, 7 ಆಗುತ್ತೆ. ಸೊ ನಾವ್ ಏನ್ ಮಾಡ್ತಿದೀವಿ, ಹೋಲ್ ಎರಡೂ ಸೇರಿ ಸಮ್ ಎಷ್ಟಿದೆಯೋ ಅದರಿಂದ ಫಸ್ಟ್ ನಂಬರ್ ಏನ್ ತಗೊಂತಾ ಇದೀವೋ ಅದನ್ನ ಮೈನಸ್ ಮಾಡ್ತಾ ಇದೀವಿ. ಸಿಮಿಲರ್ಲಿ ಲೆಟ್ ದ ಫಸ್ಟ್ ನಂಬರ್ ಬಿ ಎಕ್ಸ್ ಅಂತ ತಗೋತೀವಿ. ಪ್ಲಸ್ ಈಗ ಸೆಕೆಂಡ್ ನಂಬರ್ ಏನಾಗಬೇಕು, ಎಕ್ಸ್ ಪ್ಲಸ್ ಸೆಕೆಂಡ್ ನಂಬರ್ ಶುಡ್ ಗಿವ್ ಯು 27. ಅದೇ ಹೇಳ್ತಾ ಇರೋದು. ಸೊ ಸೆಕೆಂಡ್ ನಂಬರ್ ಏನಾಗುತ್ತೆ, ದೇರ್ ಫೋರ್ ದ ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್. ಫಸ್ಟ್ ನಂಬರ್ ಎಕ್ಸ್, ಸೆಕೆಂಡ್ ನಂಬರ್ 27 ಮೈನಸ್ ಎಕ್ಸ್. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಪ್ರಾಡಕ್ಟ್ ಇಸ್ 182. ಪ್ರಾಡಕ್ಟ್ ಆಫ್ ವಾಟ್, ಬೋತ್ ದ ನಂಬರ್ಸ್. ಫಸ್ಟ್ ನಂಬರ್ ಎಕ್ಸ್, ಸೆಕೆಂಡ್ ನಂಬರ್ 27 ಮೈನಸ್ ಎಕ್ಸ್. ಪ್ರಾಡಕ್ಟ್ ಆಫ್ ಬೋತ್ ಆಫ್ ದೆಮ್ ಇಸ್ ಈಕ್ವಲ್ ಟು 182. ಸೊ ಇವಾಗ ಪ್ರಾಡಕ್ಟ್ ತಗೊಂಡ್ರೆ ಏನ್ ಬರುತ್ತಿದ್ದು, 27x ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 182. ಎಕ್ಸ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 27x ಪ್ಲಸ್ 182 ಇಸ್ ಈಕ್ವಲ್ ಟು 0. ಈಗ 182ಗೆ ವಿ ಹ್ಯಾವ್ ಟು ಟೇಕ್ ದ ಫ್ಯಾಕ್ಟರ್ಸ್, ಕರೆಕ್ಟಾ? ಸೊ 182 ಫ್ಯಾಕ್ಟರ್ಸ್ ಏನೇನು ಬರುತ್ತೆ, 47 4 ಏನೋ ಬರುತ್ತೆ, 47 4 188. ಸೊ ಇದಕ್ಕೆ ಫ್ಯಾಕ್ಟರ್ಸ್ ಹುಡುಕ್ಬೇಕಾ ಈಗ? ಬೆಟರ್ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೇ ಫ್ಯಾಕ್ಟರ್ಸ್ ಹುಡುಕೋಣ. 182 291 ನೆಕ್ಸ್ಟ್ 91 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, 7 ಟೇಬಲ್ಸ್ ಅಲ್ಲಿ ಬರುತ್ತೆ. ಸೊ 7 1 7 13 13 1. ಓಕೆ, ಸೊ ಇಲ್ಲಿಂದ ನಂಬರ್ಸ್ ಚೂಸ್ ಮಾಡ್ಬೋದು. ನಮಗೆ ಬೇಕಾಗಿರೋದೇನು, ವಿ ನೀಡ್ 27. ಸೊ ಇಟ್ಸ್ ಬೆಟರ್ 7 2 ಎಷ್ಟು, 14 14 and 13 ತಗೋಬಹುದು. ಸೊ ಐ ಕ್ಯಾನ್ ರೈಟ್ 14 and 13. ಐ ನೀಡ್ ಅ ನೆಗೆಟಿವ್ ನಂಬರ್, ಸೊ ಎರಡಕ್ಕೂ ಮೈನಸ್ ಕೊಡ್ತೀನಿ. ಅಂಡ್ ಎ ಅಂಡ್ ಸಿ ಪ್ರಾಡಕ್ಟ್ ತಗೊಂಡಾಗ ವಿ ಗೆಟ್ 182 ಎಕ್ಸ್ ಸ್ಕ್ವೇರ್. ಸೊ ಇಲ್ಲೊಂದು ಎಕ್ಸ್ ಕೊಡ್ತೀನಿ, ಇಲ್ಲೊಂದು ಎಕ್ಸ್ ಕೊಡ್ತೀನಿ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಓಕೆ, ಇದು ಪ್ರಾಪರ್ ಆಗಿದೆ. ಕಂಟಿನ್ಯೂ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 13x ಪ್ಲಸ್ 182 is equal to 0. So x into x minus 14 minus 13 into x minus 14 is equal to 0. So x minus 13 into x minus 14 is equal to 0. So 0 ಬರ್ಬೇಕಂದ್ರೆ either one of them should be 0. So x minus 13 0 ಆದ್ರೆ x value ಏನಾಗುತ್ತೆ, x value will be 13. If x is 30, ವಾಪಸ್ ಬರೋಣ ಅದಕ್ಕೆ, ಇನ್ನೊಂದು ಆಪ್ಷನ್ ಇದೆ. x minus 14 is equal to 0 ಆದ್ರೆ x value ಏನಾಗಬೇಕು, x is 14. ಈಗ ಫಸ್ಟ್ ನಂಬರ್ x ಆದ್ರೆ ಸೆಕೆಂಡ್ ನಂಬರ್ ಏನು, ಸೆಕೆಂಡ್ ನಂಬರ್ ವಾಸ್ 27 ಮೈನಸ್ x, ಏನಾಗಬೇಕಿದು 27 ಮೈನಸ್ 13 ಆಗುತ್ತೆ, ವಿಚ್ ಇಸ್ 14. ಸೇಮ್ ವೇ x 14 ಆದ್ರೆ 27 ಮೈನಸ್ x ಏನಾಗಬೇಕಿತ್ತು, ಇಟ್ ಇಸ್ 13. So 13 and 14 are the numbers. Find two consecutive positive integers, sum of whose squares is 365. Okay. ಸೊ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಏನು, ಸಪೋಸ್ ನೀವು ನಂಬರ್ ತಗೋತೀರಾ 2 ಆಮೇಲೆ 3 ಅಂತ ಎರಡು ನಂಬರ್ ತಗೋತೀರಾ. ಆರ್ ದೇ ಬೋತ್ ಕಾನ್ಸಿಕ್ಯೂಟಿವ್? ಎಸ್, ಕಾನ್ಸಿಕ್ಯೂಟಿವ್ ಅಂದ್ರೆ ನೆಕ್ಸ್ಟ್ ನಂಬರ್ ಅಂತ. ಸೊ 2 ಗೆ ನೆಕ್ಸ್ಟ್ ನಂಬರ್ 3 ಬರುತ್ತೆ ಅಂಡ್ ದೇ ಬೋತ್ ಆರ್ ಪಾಸಿಟಿವ್ ಇಂಟೀಜರ್ಸ್. ಈಗ ನನಗೆ 2 and 3 ಎಕ್ಸಾಂಪಲ್ ತಗೊಂಡಿದ್ದು ಫಾರ್ ಹೈಪೋಥೆಟಿಕಲ್ ಸಿಚುವೇಶನ್. ಬಟ್ ನನಗೆ ಈ ಪ್ರಾಬ್ಲಮ್ ಅಲ್ಲಿ ಯಾವ ನಂಬರ್ಸ್ ಅಂತ ಕೇಳ್ತಿದ್ದಾರೆ ಅಂಡ್ ನಾನು ರ್ಯಾಂಡಮ್ ಆಗಿ ಯಾವ್ದೋ ನಂಬರ್ ಹೇಳಕ್ ಆಗಲ್ಲ. ಸೊ ನಾನು ಏನ್ ಮಾಡ್ತೀನಿ, 2 ಜಾಗದಲ್ಲಿ ಎಕ್ಸ್ ತಗೋತೀನಿ. ಸೊ 2 ನ ಎಕ್ಸ್ ಅಂತ ತಗೊಂಡ್ರೆ 3 ಏನಾಗಬೇಕು, 2 ಪ್ಲಸ್ 1 ಇಸ್ 3. ಸೊ ಎಕ್ಸ್ ನ ತಗೊಂಡ್ರೆ ಎಕ್ಸ್ ಪ್ಲಸ್ 1 ಇಸ್ 3 ಆಗಬೇಕು. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಸಮ್ ಆಫ್ ಹೂ ಸ್ಕ್ವೇರ್, ಸಮ್ ತಗೋಬೇಕು, ಸಮ್ ಆಫ್ ಸ್ಕ್ವೇರ್ಸ್. ಸೊ ಫಸ್ಟ್ ನಂಬರ್ ಏನು, ಎಕ್ಸ್, ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೆಕೆಂಡ್ ನಂಬರ್ ಏನು, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸಮ್ ಆಫ್ ಹೂ ಸ್ಕ್ವೇರ್ಸ್ ಇಸ್ ಈಕ್ವಲ್ ಟು 365 ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಆರ್ ಈಕ್ವೇಶನ್. ಈಗ ಏನ್ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಬರಿತೀನಿ ಪ್ಲಸ್ ಇದೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಆಗುತ್ತೆ, ಬಿಕಾಸ್ 1 ಇಂಟು ಎಕ್ಸ್ ಇಸ್ 1x ಇಂಟು 2 ಇಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 365. ಓಕೆ, ಈಗ ಪ್ರತಿಯೊಂದನ್ನು ಶಿಫ್ಟ್ ಮಾಡಿದ್ರೆ ಈ ಕಡೆ ಏನಾಗುತ್ತೆ, ಇದು 2x ಸ್ಕ್ವೇರ್ ಪ್ಲಸ್ 2x. ಓಕೆ, 365 ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ, ಅವಾಗ ಮೈನಸ್ 364 is equal to 0 ಆಗುತ್ತೆ. ಈಗ ಪ್ರತಿಯೊಂದರಲ್ಲೂ ನನಗೆ 2 ಕಾಮನ್ ಕಾಣಿಸ್ತಿದೆ. ಸೊ 2 ನ ಕಾಮನ್ ತೆಗೆದ್ರೆ ಐ ವಿಲ್ ಹ್ಯಾವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್
ಇದೆಷ್ಟಾಗುತ್ತೆ 2 ಕಾಮನ್ ತೆಗ್ದಿರೋದಲ್ವಾ, ಸೊ 182 ಇಸ್ ಈಕ್ವಲ್ ಟು 0 ಆಗುತ್ತೆ. ಈಗ ನೋಡಿ ತಿರ್ಗಾ ಪ್ರಾಡಕ್ಟ್ 0 ಇದೆ, ಸೊ 2 ಅಂತೂ 0 ಆಗಕ್ಕಾಗಲ್ಲ, ಸೊ ಅದನ್ನ ಬರೀಬೇಕು. 2 ಕೆನಾಟ್ ಬಿ ಈಕ್ವಲ್ ಟು 0 ಬಿಕಾಸ್ 2 ಅಂದ್ರೆ 2 ಚಾಕ್ಲೇಟ್ ಇರೋದಕ್ಕೂ 0 ಚಾಕ್ಲೇಟ್ಸ್ ಇರೋದಕ್ಕೂ ವ್ಯತ್ಯಾಸ ಇದೆ. ಸೊ ದೇ ಬೋತ್ ಆರ್ ಕಾನ್ಸ್ಟೆಂಟ್ ನಂಬರ್ಸ್, ಅದನ್ನ ಈಕ್ವೇಟ್ ಮಾಡಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ನಾವೇನ್ ಮಾಡ್ಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 182 ಇದನ್ನೇ ಈ 0ಗೆ ಈಕ್ವೇಟ್ ಮಾಡಬೇಕು ಆಸ್ ಇಟ್ ಈಸ್. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಇವಾಗ, ಲೆಟ್ಸ್ ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ 182. 182 ಫ್ಯಾಕ್ಟರ್ಸ್ ಏನಾಗುತ್ತೆ, 291 ತಿರ್ಗಾ ಇದು 3 ಅಲ್ಲಿ ಹೋಗುತ್ತಾ, 3 ಅಲ್ಲಿ ಹೋಗಲ್ಲ ಇದು. ನೆಕ್ಸ್ಟ್ 7 ಅಲ್ಲಿ ಹೋಗುತ್ತೆ, ಇದು 7 13 13 1 ಈ ಸರಿ ನಮ್ಗೆ ತಿರ್ಗಾ ನೋಡಿ 14 and 13 ಸೇಮ್ ಅದನ್ನೇ ತಗೋಬೇಕು. ಸೊ 182 ಎಕ್ಸ್ ಸ್ಕ್ವೇರ್ ಫ್ಯಾಕ್ಟರ್ಸ್ ಏನ್ ಬರ್ತಾ ಇದೆ, ತಿರ್ಗಾ 14 and 13 ತಗೋತೀವಿ. ಬಟ್ ಈ ಸರಿ ನನಗೆ ಬೇಕಾಗಿರೋದು -182 ಎಕ್ಸ್ ಸ್ಕ್ವೇರ್ ಅಂಡ್ ನನಗೆ ಮಿಡಲ್ ಟರ್ಮ್ ಇರೋದು ಪಾಸಿಟಿವ್ ನಂಬರ್. ಸೊ ಬಿಗ್ಗರ್ ನಂಬರ್ಗೆ ಪಾಸಿಟಿವ್ ಸೈನ್, 14 + 14 ಏನ್ ಮಾಡಿದ್ರೆ ಪ್ಲಸ್ ಎಕ್ಸ್ ಬರುತ್ತೆ, -13 ಮಾಡಬೇಕು. ಎರಡಕ್ಕೂ ಒಂದೊಂದು ಎಕ್ಸ್ ಕೊಡ್ತೀನಿ, ಪ್ರಾಡಕ್ಟ್ ತಗೊಂಡ್ರೆ 182 -182 ಬರುತ್ತೆ. ಸೊ ಈಗ ಹೆಂಗ್ ಸ್ಪ್ಲಿಟ್ ಮಾಡಿದ್ವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 14x -13x -182 ಇಸ್ ಈಕ್ವಲ್ ಟು 0. ಈಗ ಫಸ್ಟ್ ಎರಡು ಟರ್ಮ್ ಇಂದ ಕಾಮನ್ ಇದು ತಗೋಬಹುದು, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 14. ಓಕೆ, ನೆಕ್ಸ್ಟ್ ಸೆಕೆಂಡ್ ಎರಡು ಟರ್ಮ್ ಇಂದ ಎರಡರಲ್ಲೂ ಮೈನಸ್ ಇದೆ, ಸೊ -13 ಕಾಮನ್ ತಗೋತೀನಿ. -13 ಕಾಮನ್ ತಗೊಂಡ್ರೆ ಉಳಿದಿರೋದೇನು, ಎಕ್ಸ್. ಮೈನಸ್ ಆಲ್ರೆಡಿ ಇಲ್ಲಿ ಆಚೆ ಕಡೆ ಇದೆ, ತಿರ್ಗಾ ನನಗೆ ಮೈನಸ್ಸೇ ಬೇಕು, ಸೊ ಒಳಗಡೆ ಪ್ಲಸ್ ಬರಿಬೇಕು. ಸೊ ದಟ್ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಮೈನಸ್ ಆಗುತ್ತೆ. ಪ್ಲಸ್ 14 ಇಸ್ ಈಕ್ವಲ್ ಟು 0. ಸೊ ಏನ್ ಬರುತ್ತೆ ಇವಾಗ, ಎಕ್ಸ್ ಪ್ಲಸ್ 14 ಎರಡರಲ್ಲೂ ಕಾಮನ್ ಇದೆ, ಇಂಟು ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 14 0 ಆಗಬೇಕು, ಇಲ್ಲ ಎಕ್ಸ್ ಮೈನಸ್ 13 0 ಆಗಬೇಕು, ಅದನ್ನ ಬರೆಯೋಣ ಈಗ. ಎಕ್ಸ್ ಪ್ಲಸ್ 14 ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 14 0 ಆದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ವಿಲ್ ಬಿ -14. ಅದೇ ತರ ಎಕ್ಸ್ ಮೈನಸ್ 13 0 ಆದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಶುಡ್ ಬಿ ಈಕ್ವಲ್ ಟು 13. ಈಗ ಎರಡನ್ನು ತಗೊಳಕ್ಕಾಗತ್ತಾ ಇಲ್ಲಿ, ಎರಡನ್ನು ತಗೊಳಕ್ಕಾಗಲ್ಲ, ಬಿಕಾಸ್ ನಮಗ್ ಬೇಕಾಗಿರೋದು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್. ದಿಸ್ ಇಸ್ ಅ ಇಂಟೀಜರ್ ಬಟ್ ಇಟ್ ಈಸ್ ನೆಗೆಟಿವ್ ಇಂಟೀಜರ್, ಸೊ ಈ ವ್ಯಾಲ್ಯೂ ತಗೊಳ್ಳಲ್ಲ. ಎಕ್ಸ್ ವ್ಯಾಲ್ಯೂ 13 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 1 ಅಲ್ವಾ ನೆಕ್ಸ್ಟ್ ನಂಬರ್ ಇದ್ದಿದ್ದು, ಒಂದು ಎಕ್ಸ್ ಇತ್ತು, ಇನ್ನೊಂದು ಎಕ್ಸ್ ಪ್ಲಸ್ 1 ಇತ್ತು. ಸೊ ಎಕ್ಸ್ ಪ್ಲಸ್ 1 ವಿಲ್ ಬಿ 14. ಸೊ 13 and 14 ಆರ್ ದ numbers. The altitude of a right angle triangle is 7 cm less than its base. If the hypotenuse is 13 cm, find the other two sides ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ ಮಿ ಡ್ರಾ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ ಪ್ರತಿಯೊಂದು ಸೈಡ್ಗೂ ಒಂದೊಂದು ಹೆಸರಿದೆ, ಕರೆಕ್ಟಾ? ಸೊ 90 ಡಿಗ್ರಿಗೆ ಎದುರುಗಡೆ ಇರೋದು ಹೈಪಾಟಿನ್ಯೂಸ್, ಓಕೆ, ಅಂಡ್ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಅಂಡ್ ದಿಸ್ ಇಸ್ ಯೋರ್ ಬೇಸ್. ಇದನ್ನ ಬೇಸ್ ಅಂತ ಹೇಳ್ತಾರೆ. ಈಗ ಫಸ್ಟ್ ಸೆಂಟೆನ್ಸ್ ಹೇಳ್ತಾ ಇದ್ದಾರೆ, ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಆಲ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ದಿಸ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ದಟ್ ಈಸ್ 7 cm ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಬೇಸ್ 10 ಆದ್ರೆ ಪರ್ಪೆಂಡಿಕ್ಯುಲರ್ ಎಷ್ಟಾಗಬೇಕು, 7 cm ಲೆಸ್ ದ್ಯಾನ್ ಬೇಸ್, ಸೊ ಅದು 10 - 7 ಆಗುತ್ತೆ. ಸೊ ಬೇಸ್ 20 ಆದ್ರೆ ಇದೆಷ್ಟಾಗಬೇಕು, 20 - 7 ವಿಚ್ ಇಸ್ 13 ಆಗ್ಬೇಕು. ಅದೇ ತರ ಬೇಸ್ ನ ಲೆಟ್ ಮಿ ಟೇಕ್ ಇಟ್ ಆಸ್ ಎಕ್ಸ್. ಸೊ ಬೇಸ್ ಎಕ್ಸ್ ಆದ್ರೆ ಪರ್ಪೆಂಡಿಕ್ಯುಲರ್ ಎಷ್ಟಾಗಬೇಕು, ಇಟ್ ಶುಡ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ 7. ಓಕೆ, ಇಫ್ ದ ಹೈಪಾಟಿನ್ಯೂಸ್ ಇಸ್ 13 cm, ಹೈಪಾಟಿನ್ಯೂಸ್ ಆಲ್ರೆಡಿ ಕೊಟ್ಟಿದ್ದಾರೆ ವಿಚ್ ಇಸ್ 13 cm. ಫೈಂಡ್ ದ ಅದರ್ ಟು ಸೈಡ್ಸ್. ಓಕೆ, ಈಗ ಟ್ರಯಾಂಗಲ್ ಎ ಬಿ ಸಿ ಫಸ್ಟೇ ಕೊಟ್ಟಿದ್ದಾರೆ, ಇಟ್ ಈಸ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಥವಾ ರೈಟ್ ಟ್ರಯಾಂಗಲ್. ಓಕೆ, ಸೊ ರೈಟ್ ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಂಡಿದೀವಿ. ಓಕೆ, ಇವಾಗ ಬಿ ಸಿ ಏನು, ಬಿ ಸಿ ಇಸ್ ದ ಬೇಸ್. ಲೆಟ್ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್. ನೆಕ್ಸ್ಟ್ ಎ ಬಿ ಇಸ್ ದ ಆಲ್ಟಿಟ್ಯೂಡ್ ಪರ್ಪೆಂಡಿಕ್ಯುಲರ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 7 cm. ಅಂಡ್ ಎ ಸಿ ಇಸ್ ವಾಟ್, ಎ ಸಿ ಇಸ್ ಹೈಪಾಟಿನ್ಯೂಸ್ ವಿಚ್ ಇಸ್ 13 cm. ಇದು ಎಕ್ಸ್ ಸೆಂಟಿಮೀಟರ್. ನಮ್ಮ ಹತ್ರ ಒಂದು ಪೈಥಾಗರಸ್ ಥಿಯರಮ್ ಅನ್ನೋ ಒಂದು ಆಯುಧ ಇದೆ. ಸೊ ಲೆಟ್ಸ್ ಯೂಸ್ ಪೈಥಾಗರಸ್ ಥಿಯರಮ್. ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ನಮಗೇನ್, ನಾವು ಈಸಿಯಾಗಿ ಇದನ್ನ ಫೈಂಡ್ ಮಾಡ್ಬೋದು. ಓಕೆ, ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, hypotenuse square, hypotenuse AC, so AC square is equal to AB square plus BC square. So AC value ಏನು ಬರುತ್ತೆ, it is 13 square is equal to AB ಏನು x minus 7 whole square plus x square which is BC. ಸೊ ದೊಡ್ಡದು ಬರುತ್ತೆ. ಸ್ಟಾರ್ಟ್ ಸೈಡ್ ಇಂದ ಸ್ಟಾರ್ಟ್ ಮಾಡೋಣ. 169 is equal to, ಇದು a plus b a minus b whole square ತರ ಇದೆ. ಸೊ x square minus 14x ಪ್ಲಸ್ 49 ಇದು ಎಕ್ಸ್ಪ್ಯಾಂಡ್ ಆಯ್ತು, ಪ್ಲಸ್ ಉಳಿದಿರೋದೇನು ಎಕ್ಸ್ ಸ್ಕ್ವೇರ್. ಈಗೆಲ್ಲ ಒಟ್ಟಿಗೆ ಮಾಡಿದ್ರೆ ಏನಾಗುತ್ತೆ,
x square plus x square will be 2x square. Minus 14x ಒಂದೇನ ಇರೋದು? ಎಸ್, minus 14x ಒಂದೇ ಇರೋದು. minus 14x plus 49 minus 169 ಬರ್ದ್ಬೋಣ, ಬೆಟರ್ ಅರ್ಥ ಆಗುತ್ತೆ. 49 minus 169. ಸೊ ವ್ಯಾಲ್ಯೂ ಏನಾಗುತ್ತೆ ಇವಾಗ? ಇದು 2x ಸ್ಕ್ವೇರ್ ಮೈನಸ್ 14x, 49 ಮೈನಸ್ 69 ಎಷ್ಟು? ಮೈನಸ್ 120 ಬರುತ್ತೆ, ಇಸ್ ಈಕ್ವಲ್ ಟು 0. ಪ್ರತಿಯೊಂದು ನಂಬರ್ ಅಲ್ಲೂ 2 ಕಾಮನ್ ತಗೊಂಡ್ರೆ ಇನ್ನ ಚಿಕ್ಕದಾಗುತ್ತೆ ವ್ಯಾಲ್ಯೂ ನಂಬರ್. ಸೊ 2 ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0. ಅಂಡ್ ಆಲ್ರೆಡಿ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ, 2 ಇಸ್ ನಾಟ್ ಈಕ್ವಲ್ ಟು 0, ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಶುಡ್ ಬಿ ಈಕ್ವಲ್ ಟು 0. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ನಮಗ್ ಬೇಕಾಗಿರೋದು ಯಾವ್ದು ಫ್ಯಾಕ್ಟರ್ಸ್? ಮೈನಸ್ 60 ಎಕ್ಸ್ ಸ್ಕ್ವೇರ್ ಫ್ಯಾಕ್ಟರ್ಸ್ ಬೇಕು. ನಮಗ್ ಬೇಕಾಗಿರೋ ನಂಬರ್ ಮೈನಸ್ 7. ಓಕೆ, 10 ಮೈನಸ್ 6 ಆಗಲ್ಲ, 15 4 ಆಗಲ್ಲ, 32 ಅಂತೂ ಆಗದೇ ಇಲ್ಲ. ಏನ್ ಮಾಡೋದು ಇವಾಗ? 16 ಎಲ್ಲಿ ಬರುತ್ತೆ? 12 5 ಆಗುತ್ತೆ. ಸೊ 12 ಅಂಡ್ 5 ತಗೋಬಹುದು. ನಮಗ್ ಬೇಕಾಗಿರೋದು ನೆಗೆಟಿವ್ ನಂಬರ್, ಸೊ ದೊಡ್ಡ ನಂಬರ್ ನೆಗೆಟಿವ್ ಸೈನ್ ಕೊಡ್ತೀನಿ. ಮೈನಸ್ 12 ಏನ್ ಮಾಡಿದ್ರೆ ಮೈನಸ್ 7 ಆಗುತ್ತೆ? ಐ ಹ್ಯಾವ್ ಟು ಡೂ ಪ್ಲಸ್. ಎಕ್ಸ್ ಎಕ್ಸ್ ಎರಡಕ್ಕೂ ಒಂದೊಂದು ಕೊಡ್ತೀರಿ. ಸೊ ವಿ ಹ್ಯಾವ್ ಆರ್ ಫ್ಯಾಕ್ಟರ್ಸ್. ಸೊ ಏನ್ ಬರಿತೀನಿ ಈಗ? ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಇಸ್ ಈಕ್ವಲ್ ಟು 0. ಈಗ ಫಸ್ಟ್ ಎರಡು ನಂಬರ್ ಇಂದ ಏನ್ ಕಾಮನ್ ತಗೋಬಹುದು? ಎಕ್ಸ್ ಇಂಟು ಎಕ್ಸ್ ಮೈನಸ್ 12 ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0. ಓಕೆ, ಈಗ ಎಕ್ಸ್ ಮೈನಸ್ 12 ಎರಡರಲ್ಲೂ ಕಾಮನ್ ಇದೆ. ಎಕ್ಸ್ ಮೈನಸ್ 12 ಕಾಮನ್ ತಗೊಂಡ್ರೆ ಇಂಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 12 ಶುಡ್ ಬಿ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 5 ಶುಡ್ ಬಿ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 5 0 ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಮೈನಸ್ 5 ಬರುತ್ತೆ. ಅಂಡ್ ಟ್ರಯಾಂಗಲ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ವ್ಯಾಲ್ಯೂಸ್ ಬರಲ್ಲ. ಸೊ ದಿಸ್ ಇಸ್ ರೂಲ್ಡ್ ಔಟ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಇಸ್ ನಥಿಂಗ್ ಬಟ್ 12. ಸೊ ಈ ವ್ಯಾಲ್ಯೂನ ಕನ್ಸಿಡರ್ ಮಾಡಬಹುದು. ಇಫ್ ಎಕ್ಸ್ ಇಸ್ 12, ಬೇಸ್ 12 ಆಯ್ತು, ಕರೆಕ್ಟಾ? ಸೊ ಪರ್ಪೆಂಡಿಕ್ಯುಲರ್ ಏನಾಗುತ್ತೆ? 12 ಮೈನಸ್ 7 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 5. ಸೊ ಒಂದು ಸೈಡ್ 12, ಇನ್ನೊಂದು ಸೈಡ್ 5 centimeter. A cottage industry produces a certain number of pottery articles in a day. It was observed on a particular day that the cost of production of each article was 3 more than twice the number of articles produced on that day. If the total cost of production on that day was rupees 90, find the number of articles produced and the cost of each article. Okay. So, ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರು ಕೊಟ್ಟಿರೋ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ನ ಬರಿತೀನಿ. ಏನಿದೆ ಕಂಡೀಷನ್? ಫಸ್ಟ್ ಏನ್ ಹೇಳ್ತಿದ್ದಾರೆ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವ್ರು ಏನ್ ಕೊಟ್ಟಿದಾರೋ ಅದೇ ವರ್ಡ್ಸ್ ಯೂಸ್ ಮಾಡ್ತೀನಿ ನಾನು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಹೇಳ್ತಿದ್ದಾರೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ಅ ಪರ್ಟಿಕ್ಯುಲರ್ ಡೇ ವಾಸ್ ಈಕ್ವಲ್ ಟು 3 ಮೋರ್ ದ್ಯಾನ್ ಅಂತ ಹೇಳ್ತಿದ್ದಾರೆ, ಕರೆಕ್ಟಾ? ಸೊ 3 ಮೋರ್ ದ್ಯಾನ್ ಅಂದ್ರೆ ಪ್ಲಸ್ 3. ಪ್ಲಸ್ 3 ಟು ವಾಟ್? ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್. ಟ್ವೈಸ್ ಅಂದ್ರೆ 2 ಇಂಟು ನಂಬರ್ ಆಫ್ ಆರ್ಟಿಕಲ್, ಕರೆಕ್ಟಾ? ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ ಗೆ 3 ಮೋರ್ ಅಂತ ಆಗಿತ್ತು. ಯಾವುದು? ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಇವಾಗ ನಾನು ಏನ್ ಮಾಡ್ತೀನಿ? ಲೆಟ್ ದ ನಂಬರ್ ಆಫ್ ಆರ್ಟಿಕಲ್. ಸಪೋಸ್ ನಂಬರ್ ಆಫ್ ಆರ್ಟಿಕಲ್ ಏನಾದ್ರೂ 10 ಆದ್ರೆ ಕಾಸ್ಟ್ ಎಷ್ಟಾಗುತ್ತೆ? 2 ಇಂಟು 10, 20 ಪ್ಲಸ್ 3 23. ಸಪೋಸ್ ನಂಬರ್ ಆಫ್ ಆರ್ಟಿಕಲ್ಸ್ 50 ಆದ್ರೆ 2 ಇಂಟು 50 100, 100 ಪ್ಲಸ್ 3 103 ಆಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ನಾನು ಏನ್ ಮಾಡ್ತೀನಿ? ಹೈಪೋಥೆಟಿಕಲ್ ಸಿಚುವೇಶನ್ ಅಲ್ಲಿ ನಾವು ನಂಬರ್ಸ್ ತಗೋತೀವಿ. ಲೆಟ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಬಿ ಎಕ್ಸ್ ಅಂತ ತಗೋತೀವಿ. ಸೊ ಎಕ್ಸ್ ಅಂತ ತಗೊಂಡಾಗ ಪ್ರೊಡಕ್ಷನ್ ಎಷ್ಟಾಗುತ್ತೆ? ಕಾಸ್ಟ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಪ್ರೊಡಕ್ಷನ್ ಎಷ್ಟಾಗುತ್ತೆ? ಇದು ನಂಬರ್ ಆಫ್ ಆರ್ಟಿಕಲ್ಸ್ ನ ಎಕ್ಸ್ ತಗೊಂಡ್ರೆ ವಿಲ್ ಬಿ ಈಕ್ವಲ್ ಟು 2x ಪ್ಲಸ್ 3. ಇದು ಇಂದ ಫಸ್ಟ್ ಈಕ್ವೇಶನ್ ಅಂತ ಕರೆಯೋಣ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದ ಡೇ ವಾಸ್ 90 rupees. ಈಗ ಅರ್ಥ ಮಾಡ್ಕೊಳ್ಳಿ, ಇದೇ ತರ ಒಂದು ಆಲ್ರೆಡಿ ನಾವು ವಾಪಸ್ ಮಾಡಿದ್ವಿ, ಅಂದ್ರೆ ಹಿಂದೆ ಮಾಡಿದ್ವಿ ಇದೇ ತರ ಒಂದು ಪ್ರಾಬ್ಲಮ್. ಇದು ಕಾಸ್ಟ್ ಪ್ರೊಡಕ್ಷನ್. ಓಕೆ, 2x ಪ್ಲಸ್ 3. ಎಷ್ಟು ಆರ್ಟಿಕಲ್ಸ್ ಮಾಡಿದ್ದಾರೆ? ನಂಬರ್ ಆಫ್ ಆರ್ಟಿಕಲ್ಸ್ ಎಷ್ಟು? ನಂಬರ್ ಆಫ್ ಆರ್ಟಿಕಲ್ಸ್ ಇಸ್ ಎಕ್ಸ್. ನಂಬರ್ ಆಫ್ ಆರ್ಟಿಕಲ್ಸ್ ಇಸ್ ಎಕ್ಸ್. ಟೋಟಲ್ ಕಾಸ್ಟ್ ಹೆಂಗ್ ಗೊತ್ತಾಗುತ್ತೆ? 10 ಆರ್ಟಿಕಲ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಹೆಂಗ್ ಗೊತ್ತಾಗುತ್ತೆ? ಕಾಸ್ಟ್ ಪ್ರೊಡಕ್ಷನ್ ಇಂಟು ನಂಬರ್ ಆಫ್ ಆರ್ಟಿಕಲ್ಸ್, ಕರೆಕ್ಟಾ? ಸೊ ಟೋಟಲ್ ಏನಿದೆ ಇಲ್ಲಿ? ಟೋಟಲ್ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ವಾಸ್ rupees 90 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಹೆಂಗ್ ಮಾಡೋದು? ಆರ್ಟಿಕಲ್ಸ್ ಎಷ್ಟಿದೆಯೋ ಇಂಟು ಕಾಸ್ಟ್ ಪ್ರೊಡಕ್ಷನ್ ಎಷ್ಟಾಗಿರುತ್ತೋ ಅಷ್ಟು. ಓಕೆ, ಒಂದು ಬೊಂಬೆಗೆ 10 ರೂಪಾಯಿ ಆಗಿದ್ರೆ ಇಫ್ ಐ ಪ್ರೊಡ್ಯೂಸ್ 20 dolls ಎಷ್ಟಾಗುತ್ತೆ ಅವಾಗ? 20 ಇಂಟು 100, 200 ಇಸ್ ಮೈ ಟೋಟಲ್ ಕಾಸ್ಟ್. ಅದೇ ಕೆಲಸ ಇವಾಗ ಮಾಡ್ತೀವಿ. ವಿ ಹ್ಯಾವ್ ಟು ಟೇಕ್ ದ ಪ್ರಾಡಕ್ಟ್.
ಎಕ್ಸ್ ಇಂಟು 2x+3 ಅಥವಾ ನೀವು 2x+3 ಇಂಟು ಎಕ್ಸ್ ಬರೆದ್ರು ಓಕೆ, ಬೋತ್ ಆಫ್ ದೆಮ್ ಆರ್ ಈಕ್ವಲ್ ಟು 90. ಸೊ ಎಕ್ಸ್ ಇಂಟು 2x ಏನಾಗುತ್ತೆ 2x² ಪ್ಲಸ್ ಎಕ್ಸ್ ಇಂಟು 3 ಏನಾಗುತ್ತೆ 3x ಇಸ್ ಈಕ್ವಲ್ ಟು 90. ಸೊ ಈಕ್ವೇಶನ್ ನಮಗೆ ಬೇಕು ಅಂದ್ರೆ 19 ಶಿಫ್ಟ್ ಮಾಡ್ಕೊಳ್ಳೋಣ, ಪ್ಲಸ್ 3x ಮೈನಸ್ 90 ಇಸ್ ಈಕ್ವಲ್ ಟು 0 ಆಸ್ ಇಟ್ ಈಸ್. ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ನಾವು ಮಾಡಬೇಕಾಗಿರೋದು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಸೊ ಎ ಅಂಡ್ ಸಿ ನ ಮಲ್ಟಿಪ್ಲೈ ಮಾಡಬೇಕು, ಬಟ್ ಈ ಸರಿ ಎಗೆ ಕೋಎಫಿಷಿಯಂಟ್ ಇದೆ. ಸೊ 90 ಮೈನಸ್ 90 ಇಂಟು 2 ಎಷ್ಟಾಗುತ್ತೆ -180x² ಆಗುತ್ತೆ. ಮೈನಸ್ 180 ಇವಾಗ ಫ್ಯಾಕ್ಟರ್ಸ್ ಹುಡುಕ್ಬೇಕು. ಸೊ ದಟ್ ಇಫ್ ಐ ಆಡ್ ಆರ್ ಸಬ್ಟ್ರಾಕ್ಟ್ ಇಟ್ ಶುಡ್ ಬಿ +3. ಓಕೆ, ಹೆಂಗ್ ಹುಡ್ಕೋದು ಇವಾಗ 15 ಇಂಟು 1 2 15 ಇಂಟು 12 15 and 12 ಏನಾರ ಮಾಡಿದ್ರೆ ಆಗುತ್ತಾ? ಎಸ್ ಆಗುತ್ತೆ. ಸೊ 15 ಇಂಟು 12 ನೋಡಿ, ಇದೆಲ್ಲ ಕರೆಕ್ಟ್ ಆಗಿ ಫ್ಯಾಕ್ಟರ್ಸ್ ಬರಬೇಕು ಅಂದ್ರೆ ನಿಮಗೆ ಇದು ನೋಡ್ಕೊಂಡು ಮಾಡ್ತಿರೋದಲ್ಲ, ನಿಮಗೆ ಟೇಬಲ್ಸ್ ನಾಲೆಜ್ ಕರೆಕ್ಟ್ ಆಗಿರ್ಬೇಕಷ್ಟೇ. ಓಕೆ, ಸೊ ಸ್ಟಾರ್ಟ್ ಮಾಡ್ತೀನಿ. ಈಗ ನನಗೆ ಪಾಸಿಟಿವ್ ಸೈನ್ ಬೇಕು, ಬಿಗ್ಗರ್ ನಂಬರ್ ಪಾಸಿಟಿವ್ ಸೈನ್ ಕೊಡ್ತೀನಿ. +15 ಏನ್ ಮಾಡಿದ್ರೆ +3 ಸಿಗುತ್ತೆ, -12 ಮಾಡಬೇಕು. ಸೊ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸ್ ಕೊಡ್ತೀನಿ. ಓಕೆ, ಸೊ ಈಗ ಕಂಟಿನ್ಯೂ ಮಾಡಿದ್ರೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. 2x² -12x ಪ್ಲಸ್ 15x ಮೈನಸ್ 90 ಇಸ್ ಈಕ್ವಲ್ ಟು 0. ಅದನ್ನ ಆ ಕಡೆ ಈ ಕಡೆ ಬರೆದ್ರು ಏನ್ ಅಂತ ಮ್ಯಾಟರ್ ಆಗಲ್ಲ, ಬಿಕಾಸ್ -12 ಪ್ಲಸ್ 15 ವಿಲ್ ಅಗೇನ್ ಗಿವ್ ಯು 3. ಇಲ್ಲಿ 2 ಇತ್ತು, 2 ಜೊತೆಗೆ ಈಸಿಯಾಗಿ ಕಾಮನ್ ತಗೋಬಹುದು ಅಂತ ಬರ್ದಿದ್ದೀನಿ. ಸೊ ಫಸ್ಟ್ 8 ಟರ್ಮ್ಸ್ ಇಂದ ಐ ಕ್ಯಾನ್ ಟೇಕ್ 2 ಕಾಮನ್ ಅಲಾಂಗ್ ವಿತ್ ಎಕ್ಸ್. ಸೊ ಏನ್ ಉಳಿಯುತ್ತೆ ಫಸ್ಟ್ ಟರ್ಮ್ ಅಲ್ಲಿ x -6 ಪ್ಲಸ್ ಈ ಎರಡರಲ್ಲೂ 15 ಕಾಮನ್ ತಗೋಬಹುದು, ಬೇರೆ ಏನು ಕಾಮನ್ ಇಲ್ಲ. ಸೊ ಎಕ್ಸ್ ಪ್ಲಸ್ ಇದೆ ಆಚೆಗಡೆ, ನನಗೆ ಮೈನಸ್ ಬೇಕು, ಸೊ ಒಳಗಡೆನು ಮೈನಸ್ ಬರಿಬೇಕು. -6 ಇಸ್ ಈಕ್ವಲ್ ಟು 0. ಸೊ ಈ ಎರಡು ಟರ್ಮ್ಸ್ ಅಲ್ಲಿ ಏನ್ ಕಾಮನ್ ಇದೆ, ಐ ಹ್ಯಾವ್ x -6 ಕಾಮನ್. ಸೊ ಉಳಿದಿರೋದೇನು 2x ಪ್ಲಸ್ 15 ವಿಚ್ ಇಸ್ ಈಕ್ವಲ್ ಟು 0. 0 ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಸೊ x -6 ಇಸ್ ಈಕ್ವಲ್ ಟು 0 ಆರ್ 2x ಪ್ಲಸ್ 15 ಇಸ್ ಈಕ್ವಲ್ ಟು 0 ಆರ್. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 6 ಆಗುತ್ತೆ, ಇದಕ್ಕೊಂದು ಬಾಕ್ಸ್ ಹಾಕಿ. ಆರ್ ಇನ್ನೊಂದೇನಾಗುತ್ತೆ ಎಕ್ಸ್ ವ್ಯಾಲ್ಯೂ x ಇಸ್ ಈಕ್ವಲ್ ಟು -15 ಡಿವೈಡೆಡ್ ಬೈ 2. ಅಂಡ್ ಯೂಶಲಿ ಕಾಸ್ಟ್ ಯಾವುದು ಈ ತರ ನೆಗೆಟಿವ್ ನಂಬರ್ಸ್ ಬರಲ್ಲ, ಸೊ ಲೆಟ್ಸ್ ನಾಟ್ ಕನ್ಸಿಡರ್ ಇಟ್. ಎಕ್ಸ್ ವ್ಯಾಲ್ಯೂ ನನಗೆ 6 ಅಂತ ಗೊತ್ತಾಗಿದೆ. ಓಕೆ, ಸೊ ದ ನಂಬರ್ ಆಫ್ ಆರ್ಟಿಕಲ್ಸ್ ವಾಸ್ 6. ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಎಷ್ಟು, ಕಾಸ್ಟ್ ಇಲ್ಲಿ ಮಾಡ್ತೀನಿ, ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ಕಂಡೀಷನ್ ಕೊಟ್ಟಿದ್ದಾರೆ ಕಾಸ್ಟ್ಗೆ, ಏನಂತ ಕೊಟ್ಟಿದ್ದಾರೆ 2x ಪ್ಲಸ್ 3. ಎಕ್ಸ್ ವ್ಯಾಲ್ಯೂ ಏನ್ ಬಂತು ಇವಾಗ 6 ಬಂತು. ಸೊ 2 ಇಂಟು 6 ಪ್ಲಸ್ 3 ಎಷ್ಟಾಗುತ್ತೆ ಇದು 12 ಪ್ಲಸ್ 3. ಸೊ ಎಷ್ಟಾಗುತ್ತೆ 12 ಪ್ಲಸ್ 3 15 rupees ಆಗುತ್ತೆ. ಸೊ 6 ಆರ್ಟಿಕಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ರು, ಒಂದು ಆರ್ಟಿಕಲ್ಗೆ 15 rupees ಕಾಸ್ಟ್ ಬಿತ್ತು. ಸೊ ಇಲ್ಲಿಗೆ ನಮ್ಮ ಎಕ್ಸಸೈಸ್ 4.2 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 4.3 ನ ಕಂಪ್ಲೀಟ್ ಮಾಡ್ತೀವಿ ಅಂಡ್ ಪ್ರತಿ ಚಾಪ್ಟರ್ಗೂ ಇದೇ ತರ ಡೀಟೇಲ್ಡ್ ಸೊಲ್ಯೂಷನ್ಸ್ ನ ಕೊಡ್ತೀವಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್, ಎಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಓದ್ತಾ ಇರ್ತಾರೋ ಅವ್ರೆಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, we'll end this video here. Thank you.